ಬ್ಯಾಂಕ್ ಖಾತೆಗೆ ನೇರವಾಗಿ ಕನ್ನ ಹಾಕಿರುವಂತಹ ಹಗಲು ದರೋಡೆ ಪ್ರಕರಣ. ಸಂಬಂಧಪಟ್ಟ ಇಲಾಖೆಯ ಮಂತ್ರಿಯ ರಾಜೀನಾಮೆ ಪಡೆಯಲಿಕ್ಕೂ ಕೂಡ ಸ್ವಲ್ಪ ಮೀನಮೇಷ ಮಾಡಿದ್ರು. ಪ್ರಕರಣ ಹೊರಗೆ ಬರಲಿಕ್ಕೆ ಕಾರಣವಾಗಿದ್ದೆ ಆತ್ಮಸಾಕ್ಷಿಯುಳ್ಳ ಒಬ್ಬ ಹಿರಿಯ ಅಧಿಕಾರಿಯ ಆತ್ಮಹತ್ಯೆ. ಮಂತ್ರಿಗಳ ಒತ್ತಡದ ಪರಿಣಾಮವಾಗಿ ಇದೆಲ್ಲ ನಡೆದೋಗಿದೆ ಅಂತ. ಅಂತಾರಾಜ್ಯ ಹಣ ವರ್ಗಾವಣೆ ಆಗಿರೋದ್ರಿಂದ ಇಡಿ ಮಧ್ಯಪ್ರವೇಶ ಅನಿವಾರ್ಯವಾಗಿಬಿಡ್ತು. ಮನೆಗಳ ಮೇಲೆ, ಅವರ ಕಚೇರಿಗಳ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆ. ಯಾಕೆ ಇಡಿ ಮಧ್ಯಪ್ರವೇಶ ಬೇಕಾಗಿತ್ತು ಅಂತ ಉಪಮುಖ್ಯಮಂತ್ರಿ ಅವರು ಒಂದು ಕಾಮೆಂಟ್ ಮಾಡಿದ್ದಾರೆ ಅಷ್ಟೇ. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಹಗಲು ದರೋಡೆ. ಕರ್ನಾಟಕದ ರಾಜಕಾರಣದಲ್ಲಿ ಆಳು ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವೆ ಭಾರಿ ಸಂಘರ್ಷಕ್ಕೆ ಕಾರಣವಾಗಿರುವ ಮತ್ತು ಸುದ್ದಿ ಮಾಧ್ಯಮಗಳಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿರುವ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಒಂದು ಭಾರಿ ಪ್ರಮಾಣದ ಹಣ ವರ್ಗಾವಣೆಯ ಪ್ರಕರಣ. ಇದು ಕೇವಲ ಸಾಂಪ್ರದಾಯಿಕ ಭ್ರಷ್ಟಾಚಾರದ ಪ್ರಸಂಗ ಮಾತ್ರವಲ್ಲ, ಕೇವಲ ಅಧಿಕಾರದ ದುರ್ಬಳಕೆ ಮಾತ್ರವಲ್ಲ, ಅಥವಾ ಸಾಂಪ್ರದಾಯಿಕವಾಗಿ ವರ್ಗಾವಣೆ, ಟೆಂಡರ್ ಪ್ರಕ್ರಿಯೆ ಇತ್ಯಾದಿಗಳಲ್ಲಿ ನಡೀತಾ ಇದ್ದ ಕಣ್ಮುಚ್ಚಾಲೆ ಆಟವೂ ಕೂಡ ಅಲ್ಲ. ಇದು ನೇರವಾಗಿ ರಾಜ್ಯ ಸರ್ಕಾರದ ಆಧೀನಕ್ಕೊಳಪಟ್ಟ, ಅಂದ್ರೆ SC/ST ಇಲಾಖೆಯ ವ್ಯಾಪ್ತಿಗೊಳಪಟ್ಟ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಬ್ಯಾಂಕ್ ಖಾತೆಗೆ ನೇರವಾಗಿ ಕನ್ನ ಹಾಕಿರುವಂತಹ ಹಗಲು ದರೋಡೆ ಪ್ರಕರಣ. ಇಂಥದ್ದು ಇದುವರೆಗೂ ಸಂಭವಿಸಿರಲಿಲ್ಲ. ಸಂಭವಿಸಿದ್ರು ಕೂಡ ಯಾವುದು ಬೆಳಕಿಗೆ ಬಂದಿರಲಿಲ್ಲ. ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 40 ದಿನಗಳಾಯಿತು. ಈ ಪ್ರಕರಣ ಸ್ಫೋಟಗೊಂಡು 41 ದಿನಗಳಾಯಿತು. ರಾಜ್ಯ ಸರ್ಕಾರ ಮೊದಲು ಈ ಸಂಬಂಧಪಟ್ಟ ಘಟನೆಯನ್ನು ನಿರಾಕರಿಸಲು ಪ್ರಯತ್ನ ಮಾಡಿದ್ರು. ಆಮೇಲೆ ಅದು ಖಚಿತವಾದ ಮೇಲೆ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಯ ರಾಜೀನಾಮೆ ಪಡೆಯಲಿಕ್ಕೂ ಕೂಡ ಸ್ವಲ್ಪ ಮೀನಮೇಷ ಮಾಡಿದ್ರು. ಅವ್ರದ್ದೇನು ತಪ್ಪಿಲ್ಲ ಅಂತಂದ್ರು. ಕಡೆಗೂ ಕೂಡ ಕಾಂಗ್ರೆಸ್ ಹೈಕಮಾಂಡಿನ ಮಧ್ಯಪ್ರವೇಶದ ನಂತರ ಅನಿವಾರ್ಯವಾಗಿ ಇಲಾಖೆಯ ಮಂತ್ರಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡ್ಕೊಂಡ್ರು. ಆ ರಾಜೀನಾಮೆ ಪಡ್ಕೊಂಡಿದ್ದಷ್ಟೇ ಅಲ್ಲ, ಈ ಪ್ರಕರಣ ಹೊರಗೆ ಬರ್ಲಿಕ್ಕೆ ಕಾರಣವಾಗಿದ್ದೆ ಒಬ್ಬ ದಕ್ಷ, ಪ್ರಾಮಾಣಿಕ ಮತ್ತು ಆತ್ಮಸಾಕ್ಷಿಯುಳ್ಳ ಒಬ್ಬ ಹಿರಿಯ ಅಧಿಕಾರಿಯ ಆತ್ಮಹತ್ಯೆ. ಚಂದ್ರಶೇಖರ್ ಅನ್ನೋ ಈ ನಿಗಮದ ಚೀಫ್ ಅಕೌಂಟ್ ಸೂಪರಿಂಟೆಂಡೆಂಟ್, ಪ್ರಧಾನ ಲೆಕ್ಕ ಪರಿಶೋಧನಾಧಿಕಾರಿ, ಅವರು ಭದ್ರಾವತಿಗೆ ತೆರಳಿ ತಮ್ಮ ನಿವಾಸದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಮೃತ್ಯು ಪತ್ರವನ್ನ ಬರೆದಿಟ್ಟಿದ್ರು. ಅದರಲ್ಲಿ ಈ ಇಡೀ ಘಟನಾವಳಿಯ, ಈ ಹಗಲು ದರೋಡೆ ಪ್ರಸಂಗದ ಎಲ್ಲ ವಿವರಗಳನ್ನು ಉಲ್ಲೇಖಿಸಿದ್ರಷ್ಟೇ ಅಲ್ಲ, ಇದಕ್ಕೆ ಕಾರಣೀಭೂತರಾದ ತಮ್ಮ ಹಿರಿಯ ಸಹೋದ್ಯೋಗಿಗಳು ಮತ್ತು ಕೆಳಮಟ್ಟದ ಸಹೋದ್ಯೋಗಿಗಳ ಹೆಸರನ್ನು ಕೂಡ ನಮೂದಿಸಿದ್ರು. ಅದಷ್ಟೇ ಅಲ್ಲ, ಇದಿಷ್ಟು ನಡೀಲಿಕ್ಕೆ ಸಾಧ್ಯವಾಗಿದ್ದೆ ಮೇಲ್ಮಟ್ಟದಿಂದ, ಅಂದ್ರೆ ಮಂತ್ರಿಗಳ ಕಚೇರಿಯಿಂದ ಬಂದ ಒತ್ತಡದ ಪರಿಣಾಮವಾಗಿ ಇದೆಲ್ಲ ನಡೆದೋಗಿದೆ ಎಂದು ಕೂಡ ಬಹಿರಂಗಪಡಿಸಿದ್ರು. ಈಗಾಗಲೇ ಈ ಪ್ರಸಂಗದ ಮೂಲಭೂತ ವಿವರಗಳು ಸಾಕಷ್ಟು ಜನಜನಿತವಾಗಿವೆ. ವಸಂತ ನಗರದಲ್ಲಿರೋ ಈ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಕಚೇರಿ, ಅಲ್ಲೇ ಹತ್ರದಲ್ಲೇ ಇರೋ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅದರ ಅಧಿಕೃತ ಖಾತೆ ಇತ್ತು. ಆ ಖಾತೆಯಲ್ಲಿ 184 ಕೋಟಿ ಜಮಾ ಆಗಿತ್ತು. ತದನಂತರ ಈ ಇಲಾಖೆಯ ಆ ನಿಗಮದ ಅಧಿಕಾರಿಗಳೇ ರೂಪಿಸಿದ ಒಂದು ತಂತ್ರಗಾರಿಕೆಯ ಪರಿಣಾಮವಾಗಿ ಮತ್ತೊಂದು ಉಪಖಾತೆಯನ್ನು ತೆಗೆದ್ರು. ಮಹಾತ್ಮ ಗಾಂಧಿ ರಸ್ತೆಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಖಾತೆಯಲ್ಲಿ, ಆ ಶಾಖೆಯಲ್ಲಿ ಒಂದು ಉಪಖಾತೆಯನ್ನು ತೆಗೆದ್ರು. ಸಬ್ ಅಕೌಂಟ್ ಅನ್ನು ಓಪನ್ ಮಾಡಿದ್ರು. ಇಲ್ಲಿಂದ ಅಲ್ಲಿಗೆ 94 ಕೋಟಿ ರೂಪಾಯಿಗಳ ವರ್ಗಾವಣೆ ಆಗುತ್ತೆ. ಆ ತದನಂತರ ನಿಗೂಢ ರೀತಿಯಲ್ಲಿ ಯಾವ್ದಾವುದೋ ಅನಾಮಧೇಯ ವ್ಯಕ್ತಿಗಳು ಬಂದ್ಬಿಟ್ಟು ಒಂದು ಕೊಟ್ಟಿ ಹೆಸರಿನಲ್ಲಿ ಚೆಕ್ಗಳನ್ನು ಮಂಡಿಸಿ 94 ಕೋಟಿಗಳನ್ನ ಹೈದರಾಬಾದ್ನ ಒಂದು ಬೇರೆ ಸಹಕಾರಿ ಬ್ಯಾಂಕಿಗೆ ವರ್ಗಾವಣೆ ಮಾಡ್ತಾರೆ. ಅಲ್ಲಿಂದ ಆಚೆ ಸುಮಾರು 700 ವಿವಿಧ ವ್ಯಕ್ತಿಗಳು, ಸಂಘಟನೆಗಳು, ವ್ಯಾಪಾರಿ ಸಂಸ್ಥೆಗಳು ಮತ್ತು ಮಾರಾಟ ಮಳಿಗೆಗಳು, ಜ್ಯುವೆಲರಿ ಮಾರಾಟ ಮಳಿಗೆಗಳಿಗೆ ವರ್ಗಾವಣೆ ಆಗುತ್ತೆ. ಇದರಲ್ಲಿ ಈ ರೀತಿ ಸರ್ಕಾರಿ ನಿಗಮದ ಖಜಾನೆಗೆ ಕನ್ನ ಹಾಕಿ ಅಲ್ಲಿದ್ದ ಹಣವನ್ನ ಇಷ್ಟು ಸುಲಭವಾಗಿ ವರ್ಗಾವಣೆ ಮಾಡೋದಾದ್ರೆ, ಇವತ್ತಿನ ಡಿಜಿಟಲ್ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಏನೋ ಮೂಲಭೂತ ದೋಷ ಇದೆ ಅನ್ನೋದು ಬಹಿರಂಗವಾಗಿಬಿಟ್ಟಿದೆ. ನಾವು ಇಲ್ಲಿವರೆಗೆ ಅನ್ಕೊಂಡ್ಬಿಟ್ಟಿದ್ವಿ ಆಧಾರ್, ಮೊಬೈಲ್ ನಂಬರ್ ಮತ್ತು ಬ್ಯಾಂಕ್ ಖಾತೆಯನ್ನ ಲಿಂಕ್ ಮಾಡೋದ್ರ ಮೂಲಕ ಸಾರ್ವಜನಿಕ ಹಣದ ದುರ್ಬಳಕೆ ನಿಂತು ಹೋಗ್ಬಿಟ್ಟಿದೆ, ಮಧ್ಯವರ್ತಿಗಳ ಹಾವಳಿಯನ್ನ ತಪ್ಪಿಸ್ಬಿಟ್ಟಿದ್ದಾರೆ ಅಂತೆಲ್ಲ ಅನ್ಕೊಂಡಿದ್ವಿ. ಇಲ್ಲಿ ಹಾಗಾಗಿಲ್ಲ. ಆ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆಯನ್ನೇ ಬಳಸ್ಕೊಂಡ್ಬಿಟ್ಟು ವಿಶೇಷವಾಗಿ ಈ ನಿಗಮದ ಮ್ಯಾನೇಜಿಂಗ್ ಡೈರೆಕ್ಟರ್ ಪದ್ಮನಾಭ, ಮತ್ತೊಬ್ಬರು ಅಕೌಂಟೆಂಟ್ ಪರಶುರಾಮ ಅನ್ನೋರು
ಮೇಲಿನವರ ಒತ್ತಡಕ್ಕೊಳಗಾಗಿ ಅಂತ ಅವ್ರು ಇದುವರೆಗೂ ಹೇಳ್ತಾ ಬಂದಿದ್ದಾರೆ ತನಿಖಾ ಸಂಸ್ಥೆಗಳಿಗೆ. ಮೇಲಿನವರ ಒತ್ತಡದಿಂದಾಗಿ ಸಚಿವರ ಆದೇಶದ ಪ್ರಕಾರ, ಮೌಖಿಕ ಆದೇಶದ ಪ್ರಕಾರ ಹೀಗೆಲ್ಲ ಮಾಡ್ಬೇಕಾಗಿ ಬಂದು ನಾವು ಸಿಕ್ಕಾಕೊಂಡಿದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಮೊದಲು ಸಂಬಂಧಪಟ್ಟ ಇಲಾಖೆಯ ಮಂತ್ರಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಪಡ್ಕೊಳ್ತು. ತದನಂತರ ಇದೀಗ ತಾನೇ ಆ ನಿಗಮದ ಅಧ್ಯಕ್ಷರಾಗಿದ್ದ ಕಾಂಗ್ರೆಸ್ ಶಾಸಕ ಬಸನಗೌಡ ದದ್ದಲ್ ಅವರ ರಾಜೀನಾಮೆಯನ್ನು ಪಡ್ಕೊಳ್ಳೋ ಪ್ರಸಂಗ ಕೂಡ ಬಂದಿದೆ. ಅವರ ಅಧ್ಯಕ್ಷತೆಗೆ ರಾಜೀನಾಮೆ, ಇವರು ಮಂತ್ರಿಗಿದಕ್ಕೆ ರಾಜೀನಾಮೆ ಕೊಟ್ಟಿದ್ದಷ್ಟೇ ಅಲ್ಲ, ರಾಜ್ಯ ಸರ್ಕಾರ ಈ ಪ್ರಸಂಗದ ಗಂಭೀರತೆಯನ್ನ ಗಮನಿಸಿಬಿಟ್ಟು ತನ್ನದೇ ಪೊಲೀಸ್ ಇಲಾಖೆಯಿಂದ SITಯನ್ನು ರಚಿಸಿತು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್, ವಿಶೇಷ ತನಿಖಾ ದಳವನ್ನು ರಚಿಸಿತು. ಆದರೆ ಸಾರ್ವಜನಿಕರು ರಾಜ್ಯ ಸರ್ಕಾರದ ಪೊಲೀಸರಿಗೆ ಸಂಬಂಧಪಟ್ಟ ಈ ತನಿಖಾ ದಳದ ವಿಚಾರಣೆಯನ್ನ ಪೂರ್ಣವಾಗಿ ನಂಬಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಯಾಕೆಂತಂದ್ರೆ ಇಲ್ಲಿ ಕೇವಲ ಇದು ಒಂದು ರಾಜ್ಯಕ್ಕೊಳಪಟ್ಟ ಹಣಕಾಸು ವಹಿವಾಟು ಮಾತ್ರವಾಗಿರಲಿಲ್ಲ. ಕರ್ನಾಟಕ ರಾಜ್ಯದಿಂದ ತೆಲಂಗಾಣ ರಾಜ್ಯದ ರಾಜಧಾನಿ ಹೈದರಾಬಾದ್ಗೆ ಹಣ ವರ್ಗಾವಣೆ ಆಗಿತ್ತು. ಹೈದರಾಬಾದ್ ಮತ್ತು ಇತರ ಊರುಗಳಲ್ಲಿದ್ದ ತೆಲಂಗಾಣದ ವಿವಿಧ ಊರುಗಳಲ್ಲಿದ್ದ ಯಾವುದೋ ಅನಾಮಧೇಯ ಖಾಸಗಿ ವ್ಯಕ್ತಿಗಳಿಗೆ ಕೊಟ್ಟಿ ಖಾತೆಯನ್ನು ಓಪನ್ ಮಾಡಿಬಿಟ್ಟು ಅಲ್ಲಿಗೆ ವರ್ಗಾವಣೆ ಆಗಿತ್ತು. 5 ಕೋಟಿಯಿಂದ 10 ಕೋಟಿವರೆಗೂ ಕೂಡ ವಿವಿಧ ಮೊತ್ತದ ಹಣ ಈ ರೀತಿ ಹಂಚಿಕೆ ಆಗಿತ್ತು. ಕೆಲವರಿಗೆಲ್ಲ ಬರೀ 4-5 ಲಕ್ಷ ಕೂಡ ಹಂಚಿಕೆ ಆಗಿತ್ತು. ಇಷ್ಟು ಸಲೀಸಾಗಿ ಒಂದು ನಿಗಮದ ಖಾತೆಯಿಂದ ಇಷ್ಟೊಂದು ಭಾರಿ ಪ್ರಮಾಣದ ತಂತ್ರಗಾರಿಕೆಯ ಮೂಲಕ ಹಣ ವರ್ಗಾವಣೆ ಆಯಿತು ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ, ವಿಶೇಷವಾಗಿ ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆಗೆ ಆಡಳಿತ ನಿಯಂತ್ರಣವೇ ಇಲ್ವಾ? ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಅನ್ನೋದೇ ಇಲ್ವಾ? ಪಾರಂಪರಿಕವಾಗಿ ಆಯಾ ಕಾಲಘಟ್ಟದ ಮುಖ್ಯಮಂತ್ರಿಗಳೇ ಆರ್ಥಿಕ ಸಚಿವರಾಗಿರೋದ್ರಿಂದ ಸಿದ್ದರಾಮಯ್ಯನವರು ಕೂಡ ಪೂರ್ಣವಾಗಿ ತಮ್ಮ ನೈತಿಕ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳಿಕ್ ಆಗಲ್ಲ. ಇದರಲ್ಲಿ ಮೊನ್ನೆಯಿಂದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಕೇಂದ್ರ ಸರ್ಕಾರದ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪ್ರವೇಶ ಮಾಡಿದೆ. ಯಾಕೆ ಪ್ರವೇಶ ಮಾಡಿತು ಅಂತಂದ್ರೆ ಇಲ್ಲಿ ನಡೆದಿರೋ ವ್ಯವಹಾರವೆಲ್ಲ ಒಂದು ರಾಷ್ಟ್ರೀಕೃತ ಬ್ಯಾಂಕಿಗೆ ಸಂಬಂಧಪಟ್ಟಿತ್ತು. ಆ ಬ್ಯಾಂಕು ಇಡೀ ರಾಷ್ಟ್ರಾದ್ಯಂತ ಶಾಖೆಗಳು ಹೊಂದಿರೋದ್ರಿಂದ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಯಾವುದೇ ಹಣದ ಅವ್ಯವಹಾರ ಆಗಿರುವಾಗ ಅನಾಯಾಸವಾಗಿ ಇಡಿ ಮತ್ತು CBI ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗಳ ಮಧ್ಯಪ್ರವೇಶಕ್ಕೆ ಅವಕಾಶವಿದೆ. ರಾಜ್ಯ ಸರ್ಕಾರದ ಪರವಾನಗಿಗಾಗಿ ಅವರು ಕಾಯ್ಬೇಕಾಗಿರಲಿಲ್ಲ. ಅಷ್ಟೇ ಅಲ್ಲ, ಇಲ್ಲಿ ಹಣದ ಸಂಚಾರ ಆಗಿರೋದು, ಅಂತಾರಾಜ್ಯ ಹಣ ವರ್ಗಾವಣೆ ಆಗಿರೋದ್ರಿಂದ ಇಡಿ ಮಧ್ಯಪ್ರವೇಶ ಅನಿವಾರ್ಯವಾಗಿಬಿಡ್ತು. ಕಳೆದ 48 ಗಂಟೆಗಳಿಂದ ನಿಗಮದ ಈ ಇಲಾಖೆಯ ಮಾಜಿ ಮಂತ್ರಿ ನಾಗೇಂದ್ರ, ನಿಗಮದ ಅಧ್ಯಕ್ಷ ದದ್ದಲ್ ಮತ್ತು ಈಗಾಗಲೇ ಬಂಧನಕ್ಕೊಳಗಾಗಿರೋ ನಿಗಮದ ಅಧಿಕಾರಿಗಳ ಮನೆಗಳ ಮೇಲೆ, ಅವರ ಕಚೇರಿಗಳ ಮೇಲೆ ನಿರಂತರವಾಗಿ ದಾಳಿ ನಡೀತಾ ಇದೆ. ವರ್ಚುವಲಿ ಮಂತ್ರಿ ಮತ್ತು ನಿಗಮದ ಅಧ್ಯಕ್ಷ, ಮಾಜಿ ಮಂತ್ರಿ ಮತ್ತು ನಿಗಮದ ಅಧ್ಯಕ್ಷ ಇಬ್ರು ಕೂಡ ಇಡಿಯ ಗೃಹ ಬಂಧನದಲ್ಲಿದ್ದಾರೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಜಾರಿ ನಿರ್ದೇಶನಾಲಯ, ಇದು ಕೇಂದ್ರದ ಆರ್ಥಿಕ ಇಲಾಖೆಗೆ ಒಳಪಟ್ಟ ಒಂದು ಸ್ವಾಯತ್ತ ಸಂಸ್ಥೆ. ಯಾಕೆ ಇಡಿ ಮಧ್ಯಪ್ರವೇಶ ಬೇಕಾಗಿತ್ತು ಅಂತ ಉಪಮುಖ್ಯಮಂತ್ರಿಯವರು ಒಂದು ಕಾಮೆಂಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತಮ್ಮ ಮಾಜಿ ಸಹೋದ್ಯೋಗಿ ನಾಗೇಂದ್ರ ಅವರು ಪಾಪ ಇದರಲ್ಲಿ ಏನು ತಪ್ಪಿಲ್ಲ ಅಂತ ತೀರ್ಪು ಕೂಡ ಕೊಟ್ಬಿಟ್ಟಿದ್ದಾರೆ. ಇದೆಲ್ಲವೂ ಸ್ವಲ್ಪ ಆತುರದ ನಡೆ ಅಂತ ಕಾಣುತ್ತೆ. ಕಾಂಗ್ರೆಸ್ ಪಕ್ಷ ಯಥಾ ಪ್ರಕಾರ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ದುರುಪಯೋಗಪಡಿಸಿಕೊಳ್ತಾ ಇದ್ದಾರೆ, ತಮ್ಮ ಎದುರಾಳಿಗಳನ್ನ ಮಟ್ಟ ಹಾಕಲಿಕ್ಕೆ CBI, ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ಇಲಾಖೆಗಳನ್ನು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಇದುವರೆಗೂ ಆರೋಪಿಸ್ತಾ ಬಂದಿದ್ರು. ದುರ್ಬಳಕೆ ಪ್ರಶ್ನೆನೇ ಬರಲ್ಲ. ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿರೋ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆಗಲಿ, CBI ಆಗಲಿ, ಇನ್ಕಮ್ ಟ್ಯಾಕ್ಸ್ ಇಲಾಖೆಗಳಾಗಲಿ ಅವಿರದೇ ಬಳಕೆಗಾಗಿ, ಸಾರ್ವಜನಿಕ ಉದ್ದೇಶದ ಬಳಕೆಗಾಗಿ, ಸಾರ್ವಜನಿಕ ಹಿತಾಸಕ್ತಿಗೆ ಧಕ್ಕೆ ಬಂದಾಗಲೆಲ್ಲ ಅದರ ತನಿಖೆಗೋಸ್ಕರ ವಿಶೇಷ ಅಧಿಕಾರವುಳ್ಳ ಈ ಸಂಸ್ಥೆಗಳನ್ನು ಬಳಸಲೇಬೇಕಾಗುತ್ತೆ. ಈ ದುರ್ಬಳಕೆ ಅಂತ ಹೇಳಲಿಕ್ಕೆ ಇವತ್ತು ಸಾಧ್ಯವೇ ಇಲ್ಲ. ಜೊತೆಗೆ ಈ ನಿಗಮ ಮಂಡಳಿಗಳನ್ನು ಸ್ಥಾಪನೆ ಮಾಡಿದ್ದೇ ಅಧಿಕಾರ ವಿಕೇಂದ್ರೀಕರಣಕ್ಕೋಸ್ಕರ. ಯಾಕಂದ್ರೆ ಮಂತ್ರಿ ಆಗ್ಲಿಕ್ಕೆ ಅವಕಾಶ ಇರೋದು ಕೇವಲ 33 ಜನಕ್ಕೆ ಮಾತ್ರ. ಉಳಿದ ಆಳುವ ಪಕ್ಷದ ಶಾಸಕರನ್ನ ಸಂತೃಪ್ತಿ ಪಡಿಸೋಕ್ಕೋಸ್ಕರ ಈ ನಿಗಮ ಮಂಡಳಿಗಳ ಪರಂಪರೆ ಸಾಗಿ ಬಂದಿದೆ. ಕಳೆದ 40 ವರ್ಷಗಳಿಂದ ಕೂಡ ವಿವಿಧ ಅಧೀನಕ್ಕೊಳಪಟ್ಟಂತೆ ವಿವಿಧೋದ್ದೇಶದ ನಿಗಮಗಳು ಅಸ್ತಿತ್ವಕ್ಕೆ ಬಂದಿವೆ. ಹಿಂದಿನ BJP ಸರ್ಕಾರ ಇದ್ದಾಗಲೂ ಕೂಡ ಸೋಪ್ ಅಂಡ್ ಡಿಟರ್ಜೆಂಟ್ಸ್ ಕಾರ್ಖಾನೆಗೆ ಸಂಬಂಧಪಟ್ಟಂತೆ ಆಗ್ಲೂ ಕೂಡ ಒಂದು ಭ್ರಷ್ಟಾಚಾರದ ಪ್ರಕರಣ ನಡೆದಿತ್ತು. ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿನೇ ಇದು ಸ್ಫೋಟಗೊಂಡಿದ್ರಿಂದ ಆವತ್ತಿನ ಅಧಿಕಾರಾರೂಢ BJP ಪಕ್ಷಕ್ಕೆ ಚುನಾವಣೆಯಲ್ಲಿ ದೊಡ್ಡ ಆಘಾತವಾಗ್ಲಿಕ್ಕೆ ಕಾರಣವಾಗಿತ್ತು ಆ ಪ್ರಸಂಗ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅವರ ಅಧಿಕಾರಕ್ಕೆ ಬಂದಿನ್ನು 1 ವರ್ಷ ಆಗಿಲ್ಲ. ಹಿಂದಿನ ಸರ್ಕಾರದಲ್ಲಿ ಒಬ್ಬ 40% ಕಮಿಷನ್ ಅಂತ ಆರೋಪ ಮಾಡ್ತಾ ಇದ್ರು. ಆರೋಪವನ್ನು ಸಾಬೀತು ಮಾಡ್ಲಿಕ್ಕೆ ಇವತ್ತಿಗೂ ಆಗಿಲ್ಲ. ಆದ್ರೆ ತಮ್ಮದೇ ಸರ್ಕಾರದಲ್ಲಿ ಈ ರೀತಿ ಒಂದು ನಿಗಮದ ಬ್ಯಾಂಕ್ ಖಾತೆಗೆ ಕನ್ನ ಹಾಕಿ 94 ಕೋಟಿ, ಒಟ್ಟು 104 ಕೋಟಿಯಷ್ಟು ಹಣ ಲಪಟಾಯಿಸುವಂತಹ ಪ್ರಸಂಗ ನಡೆದಿರುವಾಗ ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು
ತಮ್ಮ ಸರ್ಕಾರದ ಸಾಮೂಹಿಕ ಜವಾಬ್ದಾರಿಯಲ್ಲಿ ವೈಫಲ್ಯ ಆಗಿದೆ ಅನ್ನೋದನ್ನು ಒಪ್ಕೊಳ್ಳೇಬೇಕಾಗಿದೆ. ಈ ಪ್ರಸಂಗ, ಈ ತನಿಖೆ ಯಾವ ತಾರ್ಕಿಕ ಅಂತ್ಯಕ್ಕೆ ಮುಟ್ಟುತ್ತೋ ಕಾದು ನೋಡಬೇಕಾಗಿದೆ. ಈಗಾಗಲೇ ಒಂದ್ಸಾರಿ ಹಿಂದಿನ ಅವಧಿಯಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಲೋಕಾಯುಕ್ತ ಸಂಸ್ಥೆಯನ್ನೇ ನಿಷ್ಕ್ರಿಯಗೊಳಿಸ್ಬಿಟ್ಟಿತ್ತು. ಲೋಕಾಯುಕ್ತಕ್ಕಿದ್ದ ಪೊಲೀಸ್ ಸ್ಟೇಷನ್ ಅಧಿಕಾರವನ್ನೇ ಕಿತ್ಕೊಂಡ್ಬಿಟ್ಟಿತ್ತು. ಅದಾದ ನಂತರ ಬಂದ ಸರ್ಕಾರಗಳು ಸುಮ್ಮನೆ ಇದ್ವು. ಕಡೆಗೂ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹೈಕೋರ್ಟ್ ಆದೇಶ ಮಾಡಿದ್ರಿಂದ ಅವತ್ತಿನ ಹಿಂದಿನ ಕಾಂಗ್ರೆಸ್ ಸರ್ಕಾರ ಸೃಷ್ಟಿ ಮಾಡಿದ್ದ ಎಸಿಬಿ ಅನ್ನೋ ಒಂದು ಪರ್ಯಾಯ ಸಂಸ್ಥೆಯನ್ನು ರದ್ದುಗೊಳಿಸಿ ಮತ್ತೆ ಲೋಕಾಯುಕ್ತದ ಅಧಿಕಾರವನ್ನ ಮರುಸ್ಥಾಪನೆ ಮಾಡಿದ್ದಾಗಿತ್ತು. ಇದೀಗ ಲೋಕಾಯುಕ್ತದ ವ್ಯಾಪ್ತಿಗೆ ಮೀರಿ ಅಖಿಲ ಭಾರತ ತನಿಖಾ ಸಂಸ್ಥೆಗಳು ಮಧ್ಯಪ್ರವೇಶ ಮಾಡಿರೋ ಈ ವಾಲ್ಮೀಕಿ ನಿಗಮದ ಪ್ರಸಂಗ ಇತರ ಎಲ್ಲ ಸರ್ಕಾರಿ ನಿಗಮ ಮಂಡಳಿಗಳಿಗೆ ಎಚ್ಚರಿಕೆ ಗಂಟೆ ಆಗಬೇಕು. ಈಗಾಗಲೇ ಅಧಿಕಾರ ವಹಿಸಿಕೊಂಡು ಒಂದು ವರ್ಷದಿಂದ ಸಂಭ್ರಮದಲ್ಲಿರೋ ಅಲ್ಲಿನ ಅಧ್ಯಕ್ಷರು ತಮ್ಮ ಆಧೀನಕ್ಕೊಳಪಟ್ಟ ಆಡಳಿತಾಧಿಕಾರಿಗಳ ಮೇಲೆ ನಿಗಾ ಇಡಬೇಕು. ಇಂಥ ಪ್ರಸಂಗ ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು. ಅಷ್ಟೇ ಅಲ್ಲ, ಆಡಳಿತಾತ್ಮಕ ಶಿಸ್ತು ಕೇವಲ ಅಧಿಕಾರಿಗೆ ಬೋಧಿಸೋದಲ್ಲ, ತಾವೇ ನೇಮಿಸಿರೋ ವಿವಿಧ ಮಂಡಳಿ ನಿಗಮಗಳ ಶಾಸಕರ ಮೇಲೂ ಕೂಡ ಈ ತರದ ಕನಿಷ್ಠ ಮೂಲಭೂತ ಪ್ರಾಮಾಣಿಕತೆ ಮತ್ತು ಆಡಳಿತಾತ್ಮಕ ಶಿಸ್ತನ್ನು ತರೋ ರೀತಿಯಲ್ಲಿ ಸಮಗ್ರವಾಗಿ ಆಡಳಿತದ ಪುನರ್ಸಂಘಟನೆ ಮಾಡಬೇಕು ಅಂತ ಒತ್ತಾಯಿಸ್ತಾ ಈ ಪ್ರಸಂಗವನ್ನ ಮುಗಿಸ್ತಾ ಇದ್ದಾನೆ. ವಾಲ್ಮೀಕಿ ನಿಗಮದ ಹಗಲು ದರೋಡೆ ಪ್ರಸಂಗ ಇಡೀ ಕನ್ನಡಿಗರೆಲ್ಲರೂ ತಲೆ ತಗ್ಗಿಸಬೇಕಾದ ಒಂದು ದುರದೃಷ್ಟಕರ ಪ್ರಸಂಗವಾಗಿದೆ ಅಂತ ಹೇಳಲೇಬೇಕಾಗಿ ಬಂತು. ನಮಸ್ಕಾರ.